ಇಲ್ಲಿ ರಾಮನು ಅಲ್ಲೇ ಹನುಮನು. ಕರೆಕ್ಟ್ ಅಲ್ವಾ? ಮಾತಿದ್ದರೆ ಅದು ಹಾಡು ಹೇಳ್ರಿ ಸರ್ ಅಂದ್ರೆ ಸಾಕು. ಹಾಡು ಹೇಳ್ರಿ ಸರ್ ಅದೊಂದು ಪಾರ್ಕಿಂಗ್ ಏರಿಯಾ ಅದು. ರಾಮನ ಭಕ್ತ ಹನುಮ ಅಷ್ಟೇ ಗೊತ್ತಿತ್ತು. ರಾಮನ ಪ್ರಾಣವೇ ಹನುಮ, ಹನುಮನ ಪ್ರಾಣವೇ ರಾಮ. ಅಪ್ಪ ಮಳವಳ್ಳಿಗೆ ಹೋಗಿಲ್ಲ ತಾವ್ಯಾವ ಕಲ್ತ್ಕೊಂಡ್ರಿ ಪ್ರಾಣದನ? ಒಳಗ್ ಕಚೇರಿ ಕೇಳ್ತಾ ಕೇಳ್ತಾ ಕಲ್ತ್ಕೊಂಡೆ ಕಂಡ. ಹೋದರ್ನೆ ನಿಜ ಲಾಗೆಲ್ಲ ಹಾಕಿ ಸ್ವಲ್ಪ ಅಲ್ಲಿಂದ ಅಣ್ಣ ಹಂಪಿ ಹೆಂಗ್ ಹೋಗೋದು? ಬಿಟ್ಟು ಎಣ್ಣೆ ಕುಡ್ದು ನೋಡು, ನಮ್ಮ ತಲೆ ತಿನ್ನದ ಹೆಂಗ್ ಹೋಗೋದು? ಏನು ಕಾಣಲ್ಲ ಇಲ್ಲಿ. ಜಾಲಿ ಜಾಲಿ ಜೀವನ ಫುಲ್ಲು ಖಾಲಿ. ಜಾಲಿ ಜಾಲಿ ಜೀವನ ಫುಲ್ಲು ಖಾಲಿ. ಇದೇನ ತಗೋತೀನ? ಏನದಿಲ್ಲ ಮೆಡಿಕಲ್ ಎಲ್ಲ ಐತಿ ಇಲ್ಲಿ. ಈಗ ಸ್ಟೋರ್ ಏನಿಲ್ಲ ಈ ಕಡೆ. ಹೆಂಗಂದ್ರೆ ಈಗ ಪ್ರವಾಸಿಗಳು ಬಂದಾಗ ಹೆಲ್ತ್ ಇಶ್ಯೂ ಆಗೋಯ್ತು. ಏನ್ ತಗತ್ತೆ ಎಲ್ಲಿ ತಗತ್ತಾರೆ? ನಾವು ಈ ಕಡೆ ಕರ್ನಾಟಕದವ್ರೆ ನಾವೆಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ. ಆ ಕಡೆಯವರು ವೃಷಭಾವತಿ ನದಿ ಆಗಿದ್ರೆ ನೀರು ಇಷ್ಟೊಂದು ಸ್ಮೂತ್ ಆಗಿ ಹರಿಯಲ್ಲ. ಅದು ಹಾರ್ಡ್ ವಾಟರ್, ಸೌಂಡ್ ಜಾಸ್ತಿ, ವಾಸನೆನೂ ಜಾಸ್ತಿ. ಆದ್ರೂ ತುಂಗೆ ಇಲ್ಲ ಅಂದ್ರೆ ರೈತರುಗಳು ಹೆಂಗತೆ ಏನಿಲ್ಲ. ಈ ಕಡೆ ಎಲ್ಲ ಒಂದು ಕಾಡಾಗಿರೋದು ಎಲ್ಲ ಬಂದ್ರು ನಮ್ಮ ಕಡೆಗೆ. ಹಸಿರು ಕಾಣಿಸ್ತಾರ, ಬರೀ ಬೈಲ್ ಕಾಣಂಗ ಸುಮ್ಮನೆ. ಅಂದ್ರೆ ಏನೋ ಒಂಥರ ಒಣ ಹುಲ್ ತರ ಕಾಣಿಸೋ ಸುಮ್ಮನೆ ಎಲ್ಲ ಕಡೆ. ಮೊದ್ಲೇ ಬೈಲ್ ಸೀಮೆಲಿ ಜಾಲಿ ಮರಗಳು ಜಾಸ್ತಿ, ಯಥೇಚ್ಛವಾಗಿ ಕಾಣೋದು. ಇಲ್ಲೇನಾ? ಇಲ್ಲಲ್ಲ, ರಾಣಿಯರ ಸ್ನಾನಗೃಹ ಕಮಲ ಮಹಲ್. ನಮ್ಗೆ ಇಲ್ಲೆಲ್ಲ ಕರ್ಕೊಂಡ್ಬಂದಿರ ಸ್ಕೂಲಲ್ಲಿ? ನೋಡಪ್ಪ ಸ್ಕೂಲ್ ಕರ್ಕ ಬಂದಿರ್ಬೇಕು. ನಮ್ಮಲ್ಲಿ ಅಲ್ಲ, ನಮ್ನಿಲ್ ಕರ್ಕ ಬಂದವರು ಮರ್ತ್ಕೊಬಿಡಿದ್ವಿ ನಾವು. ಕರ್ಕ ಬಂದಿರ್ತಾರೆ ಸ್ಕೂಲಲ್ಲಿ. ಪ್ಲೇಸ್ಗಳು ನೋಡ್ರಿ ಅಂದ್ರೆ ಜೊತೆಲಿ ಬಂದು ಹುಡುಗಿರ್ ನೋಡ್ಕೊಂಡಿದ್ರಿ, ಅದಕ್ಕೆ ಮರ್ತೋಗದೆ. ದಾಣಿ ಪಕ್ಕ ಅದನ್ನೇ ಮಾಡ್ತಿದ್ದ, ಸರದನ ಅದನ್ನೇ ಮಾಡ್ತಿದ್ದ. ಅವ್ಳು ನೋಡು ಹೆಂಗವಳೆ. ಈಗೂ ಹೆಸರುಗಳೇ ಹುಡ್ತೀನಿ. ದಾಣಿ ಹೆಂಗೋ ಲಾಗ್ ಮಾಡ್ತಾನೆ, ಹಾಕ್ಬಿಡ್ತಾನೆ. ಇದಕ್ ಮಾತ್ರ ಬೀಪ್ಸ್ಕೊಂಡಿರತ್ತ. ದಾಣಿ ಯಾರ ನೋಡ್ತೀನಿ ಅಂತ ಹೇಳ ಕಟ್ ಮಾಡಿ. ಪ್ರತಿ ಸಲ ಇಲ್ಲಿ ಬಂದಾಗ ಒಂದ್ಸದ ಹೆಂಗ್ ಗೊತ್ತಾ, ಹಂಪಿ ಮೊದ್ಲೇ ನನ್ನ ವಯಸ್ಸೇ ಕೆಡಿಸ್ತಾ ಇಲ್ಲ. ನವೀಕರಣಗೊಂಡಿರುವ ದೇವಸ್ಥಾನ. ಇಲ್ಲಿ ಎಂಟ್ರಿ ಇಲ್ವಾ? ಉಳಿಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಇನ್ನ ರಾಜ ವೈಭೋಗ ಇನ್ ಹೆಂಗಿರೋದು, ರಸ್ತೆಲೆಲ್ಲ ಚಿನ್ನ ಮಾಡ್ತಿರೋ ಅಂತ ಕೇಳಿದೀವಿ. ಎಲ್ಲ ಕಣ್ಮುಂದೆ ಇದ್ದೀರಿ ಇನ್ನೆಷ್ಟು ಚೆನ್ನಾಗಿರೋದು. ಆ ಸಂಪತ್ತೆಲ್ಲ ಇಲ್ಲೇ ಇಂಡಿಯಾದಲ್ಲೇ ಇದ್ದಿದೆ, ಇಷ್ಟಕ್ಕೆಲ್ಲ ಯೂಸ್ ಮಾಡ್ಬೋದಾಗಿತ್ತು. ಹೌದು, ಯಾವ ಲೆವೆಲ್ ಡೆವಲಪ್ ಆಗಿತ್ತು. ಈ ದೇವಸ್ಥಾನಗಳನ್ನೆಲ್ಲ ಅದೇ ತರ ಪೂಜೆಗಳಿದ್ದೀರ, ಇನ್ನ ಜನ ಜಾಸ್ತಿ ಬರಿರೋ, ಹಿಂದುತ್ವ ಅನ್ನೋದು ಇನ್ನೂ ಹೆಚ್ಚಿರೋದು. ಹೌದು, ಹಂಗ ನೋಡಲ್ಲ ಅಲ್ಲೆಲ್ಲ ಲೆಕ್ಕ ಇಲ್ಲ, ಬರೀ ಅವಶೇಷಗಳೇ. ಬರೀ ಪ್ರತಿಯೊಂದು 100 ಮೀಟರ್ಗೂ ಒಂದೊಂದು ವಿಶೇಷ ಐತಿಹಾಸಿಕ ಇರುವ ಸ್ಥಳಗಳೈತೆ. ಹೇಳ್ರಿ ಬೋಂಡ, ಏನ್ರಿ ಶ್ರೀನಿವಾಸ್, ಏನ್ರಿ ಹೇಳ್ತೀರಾ? ಹಲೋ ಶಿಷ್ಯ ಹೇಳು. ನಾನು ಭರಣಿ ಸ್ವರೂಪ ಹರಿ. ಫೋನ್ ನೋಡ್ತಿದ್ದ, ಫೋನೇ ಬಂದಿಲ್ಲ. ಫೋನ್ ಬರ್ತೀನ ಬಂತು, ನಾನು ನೋಡ್ಕೊಂಡಿಲ್ಲ. ಅವನು ನೋಡ್ಕೊಂಡಿಲ್ವಂತ, ಅವನು ಗಂಟ್ಲು ಹೊಂಟೋಗ್ಬಿಟ್ಟಿದೆ, ಅದಕ್ಕೆ ಅವ್ನಿಗೆ ಕಣ್ ಕಾಣ್ತಿಲ್ಲ. ಗಂಟ್ಲು ಹೊಂಟೋಗ್ಬಿಟ್ಟಿದೆ, ಅದಕ್ಕೆ ಅವ್ನಿಗೆ ಕಣ್ ಕಾಣ್ತಿಲ್ಲ. ಧರಣಿ ಫುಲ್ಲಪ್ಪ ಆಗಿರಲ್ಲ. ಇದು ಹಿಂಗೆ ಮಾತಾಡ್ತಾನೆ ಬೇಸಲಿ. ಫುಲ್ಲು ಬೇಸಾಗ್ಬಿಡ ಮಜಾ. ಸರಿ ಶಿಷ್ಯ, ಆಯ್ತು, ಬಾಯ್ ಬಾಯ್. ಟೆಂಪಲ್ ರೋಡ್ ಗಂಟ ಬಂದ್ಬಿಟ್ಟು ಆ ಕಲ್ಲು ಸನ್ಸೆಟ್ ಇಲ್ಲಿ ನೋಡ್ಬೋದು ಗುರು, ಚೆನ್ನಾಗಿರುತ್ತೆ. ಇಲ್ಲಿ ಹೇಮಕೂಟ ಪರ್ವತ ಇಲ್ಲ ಇಲ್ಲೇ. ವಾವ್, ಫ್ಲವರ್ಸ್ ಎಲ್ಲ ಇದ್ ನೋಡ್ತೀರಿ. ಹೆಣ್ಮಗು ಯೋಯ್, ಯಾಕೆ ತಾಯಿ ತಾಯಿ ಸ್ಟ್ರೀಟ್ ಅಂದ್ರೆ ನೋಡ ಹೋಗಿದ್ದೆಲ್ಲ ಹಂಗೆಲ್ಲ ಎಲ್ಲ ಮಾರ್ಕೆಟ್ ಕಂಡ್ರಿ. ಮಾರ್ಕೆಟ್ ಏರಿಯಾ ಒಂದ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೆಂಗಿತ್ತು ವೈಭೋಗ. ಸುಮಾರು ಜನ ಆಳ್ವಿಕೆ ಮಾಡೋರೆ, ಬಟ್ ನಮ್ಗೆ ಗೊತ್ತಿರೋದು ಅಂದ್ರೆ ಕೊಡುಗೆ ಜಾಸ್ತಿ. ಕೃಷ್ಣದೇವರಾಯ ನಮಗ್ ನೆನಪಾಗೋದು.
ಯಾಕಂದ್ರೆ ಅವ್ರ ಕಾಲದಲ್ಲಿ ಜಾಸ್ತಿ ಡೆವಲಪ್ ಆಗಿತ್ತು. ಹಕ್ಕ ಬುಕ್ಕರು ಕಟ್ಟಿದ ಸಾಮ್ರಾಜ್ಯ 1339 ಕಟ್ಟಿದ್ದು ಅಕ್ಕ ಬುಕ್ಕ ಅವರು. ಕೃಷ್ಣದೇವರ ಆಳ್ವಿಕೆ 1649 ತನಕ ಇತ್ತು. ಇದು 20 ವರ್ಷದಿಂದ ಇದೇನಿದು? ಅದು ಕೃಷ್ಣದೇವರಾಯ ಆಳ್ವಿಕೆ ಮಾತ್ರ. ವಿಜಯನಗರ ಸಾಮ್ರಾಜ್ಯನ 4 ವಂಶಜರು ಆಳಿದ್ರು. ವಿಜಯ ಬಿಟ್ಟವ ಆ ಕಡೆ ದೇವಸ್ಥಾನಕ್ಕೆ ಹೋಯ್ದ್ವಲ್ಲ, ದೂರ ಆಯ್ತಾ? ಇಲ್ಲಿಂದ ನಡ್ಕೋಬೇಕು ತಾನೆ. 10 ವರ್ಷ ಆದ್ಮೇಲೆ ಹೋಯ್ತಾ ಇದೀವಿ ಇದೇ ಪ್ಲೇಸ್. ಎಷ್ಟು ನಡಿಬೇಕಲ್ಲ? 1.5 ಕಿಲೋಮೀಟರ್. ಹೌದು. ಸಮಸ್ಯೆ ಮಾಡ್ತೀರಾ? ಸೀರಿಯಸ್. 1.5 ಕಿಲೋಮೀಟರ್ ನೀರು ಇಲ್ಲ ಹೆಂಗ್ ನೋಡಿಯೋದು? ಎಲ್ಲ ಸೆಂಟರ್ ಮಾಡ್ತಿರ್ತಾರೆ ಬಾ. ಮಾಡ್ತಾ ಇರ್ತಾರೆ. ಮಚ್ಚ 10 ವರ್ಷ ಆದ್ಮೇಲೆ ಬರ್ತಾರದೆ ಅಂತ ಹೆಂಗ ಅನಿಸ್ತೈತಿ ನಿಂಗೆ? ಅವ್ನಿಗೇನ್ ಕೇಳಿದ್ರೆ ಹುಡುಗಿ ನೋಡ್ಕೊಂಡು ನಿಂತಿದ್ದ. ನಾನ್ ನೋಡ್ದಪ್ಪ ಎಲ್ಲ ನೆನ್ಪಲ್ಲಿ. ಬೇಲೂರು, ಹಳೆಬೀಡು, ಆಮೇಲೆ ಬಾದಾಮಿ ಕೇವ್ಸು. ಬೇಲೂರು, ಹಳೆಬೀಡು ಇರೋದು ಹಾಸನ. ಅಲ್ಲಲ್ಲಿ ಹೋಗಿದ್ದು, ಅಲ್ಲೂ ಕರ್ಕೋಗಿದ್ರು ಕಣಲೆ. ಐಹೊಳೆ ಪಟ್ಟದಕಲ್ಲು ಹೋಗಿದ್ದು. ಐಹೊಳೆ ಪಟ್ಟದಕಲ್ಲು, ಆಮೇಲೆ ಬಾದಾಮಿ ಹೋಗಿರಲ್ಲ. ಧರಣಿ ಬರ್ಲೇವಲ್ಲ. ನಾ ಅರ್ಧಕ್ವರೆಗೂ ಬಂದೆ. ಚಂದವಳ್ಳಿ ತೋಟ, ಚಿತ್ರದುರ್ಗ ಅದು. ಇದನ್ನೆಲ್ಲ ನೋಡಿದ್ರೆ ನೆನಪಾಯ್ತು ನಮಗೆ. ಜೈ ಆಂಜನೇಯ ದೇವ್ರೇ ಕಾಪಾಡಪ್ಪ. ಯಾರಂತ ಹೋಗಿದ್ದು? ಇಲ್ಲ, ಫ್ರೆಂಡ್ಸ್ ಜೊತೆ ಕಣ. ಸ್ವರೂಪ ಡಿ ಎಂ ಬಂದಿರಲಿಲ್ಲ. ಬಂದಿದ್ದ. ಹಾ, ಬಂದಿದ್ದ. ಡಿ ಎಂ ಲಡ್ಡೆ. ನನ್ನ ಹೆಸರು ಒಂದ್ಸಲ ಮೆನ್ಷನ್ ಮಾಡಿದ್ ನೀವು. ಧರಣಿ ನಮ್ಮ ಜೊತೆ ಬರ್ತಾರಿಲ್ಲ, ಬೇರೆ ಜೊತೆ ಹೋಗಿಲ್ಲ. ಬೇರೆ ಜೊತೆ ಅಂದ್ರೆ ಯಾರ ಜೊತೆ? ನಮ್ಮ ಜೊತೆ ಮತ್ತೆ. ನಿಮ್ಮ ಮೈನಿಗೆ ಹೇಳ್ಬಿಡ ಕಣ ಇದ್ರಲ್ಲಿ. ಹಾಕಾಗಲ್ಲ, ಸಡನ್ ಆಗಿ ಕಟ್ ಮಾಡಿರೋ ತಪ್ಪಾಯ್ತದೆ. ಅದೇ ನೋಡ್ತಾ ಇದೀನಿ. ನಡ್ಕೋಬೇಕಾದ್ರೆ ಹಿಂಗೆಲ್ಲ ಒಳೆಲ್ಲ ಹರಿತಾರ ಜಾಗ ಎಲ್ಲ ಇತ್ತಲ್ಲ. ಇತ್ತಲ್ಲ, ಲಾಂಗ್ ರೂಟ್ ನಡ್ಕೋಗಿದ್ವಿ ನಾವು ಆಕ್ಚುಲಿ. ಇವಾಗ ನೆನಪಾಯ್ತಾ? ಎಲ್ಲ ಐಸ್ ಕ್ರೀಮ್ ಎಲ್ಲ ತಗೊಂಡಿದ್ದು. ನಮ್ದೇ ತಗೊಳಕ್ಕೆ ಪಿಚ್ಕೆ ಅಲ್ಲ ಏನೋ. ಹಣ್ಣದು ತಿನ್ಬಿಟ್ಟು ಹೇಳ್ದಣ್ಣಿ ಚೆನ್ನಾಗದಂತ. ಸದೋಗ್ಬಿಡ್ಲಿ ಒಂದೇ ಸಲ ಅಂದ್ರ. ಇವಾಗ ಗಂಟ್ಲಾಗೈತೆ. ಮಾತೇ ಬರಬಾರ್ದು ಅಂತನ. ಮಾತೇ ಬರಬಾರ್ದು ಅಂತಲ್ಲ, ಮಾತೇ ಆಡಬಾರ್ದು. ಇನ್ನ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಿನ. ನಡ್ಕೋಬೇಕು ಬಾ. ಈ ಎಲ್ಲ ಒಂದೊಂದು ಅಡಿಗೆ ಒಂದೊಂದು ಕಲ್ಲವೆಲ್ಲ. ಈ ಮುಚ್ಚ ಒಂದೊಂದು ಅಡಿಗೆ ಒಂದೊಂದು ಕಲ್ಲವೆ. ಯಾವ ದೇವಸ್ಥಾನ ಮಚ್ಚ ಇದು? ಎಲ್ಲೂ ಏನು ಬರ್ದೇ ಇಲ್ಲ. ಇರ್ಬೇಕು, ಗೊತ್ತಿಲ್ಲ. ಪಕ್ಕ ಕುಸ್ತಿ ಹೇಳ್ತಾ ಇರೋದು. ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇಲ್ಲಿ ಒಂದೇ ತಲೆ ಇರೋದು, ಬಟ್ ಎರಡಕ್ಕೂ ಮ್ಯಾಚ್ ಆಯ್ತದೆ ಇಲ್ಲಿ. ಹೌದು, ಈ ತರ ಪೋಸ್ಟ್ ಕೊಡೋದು ಫೋಟೋ ತೆಗಿಯೋಣ ಹಿಂಗೆ. ಅದೆಲ್ಲ ಇಲ್ಲ ನೋಡು. ಹಿಂಗೆ ಏಯ್ ಅದಾಗ್ದರೆ ಕೆಲಸ ಬಿಡೋದು. ಒಂದ್ಸಲ ಅಲ್ಲಿ ಅಣ್ಣ ಈ ತರ ಟ್ರೈ ಮಾಡೋದ್ ಬಿಟ್ಟು ಬೇರೆ ತರ ಟ್ರೈ ಮಾಡ್ತಾನೆ. ಈ ತರ ಊಟಕ್ಕೆಲ್ಲ ಹಿಂಗೆ ಕುತ್ಕೊತಾ ಇದ್ರು. ಹಂಸವೇ ಹಂಸವೇ ಹಾಡು ಬಾ ತಿನ್ಬಿಟ್ಟಿರೋದು. ಒಬ್ಬನ ಮನುಷ್ಯನ ತಲೆ ಬಾಯಿಗೆ ಹಾಕೈತೆ. ತಲೆ ಹಾಕೈತೆ ಬಾಯಿಗೆ. ಲೆಪರ್ಡು ಇದು ಏನದು, ಬ್ಲ್ಯಾಕ್ ಪ್ಯಾಂಥರ್. ಮೋಸ್ಟ್ಲಿ ಸಪೋರ್ಟ್ ಕಟ್ಟಿರ್ಬೇಕೇನೋ. ಜಳಕ ಮಾಡ್ತಿದ್ರಾ ನೀರ್ ಹಾಕೊಂಡು? ಇಲ್ಲ, ಮೋಸ್ಟ್ಲಿ ಇಲ್ಲಿ ಹರಟೆ ಹೊಡಿತಿದ್ರು. ಎಲ್ಲ ನಮ್ಮ ಇಮ್ಯಾಜಿನೇಷನ್ ಬಿಟ್ಟಿತ್ತು. ಅವನೇ ಕಟ್ಸಿರೋದು ಅಚ್ಯುತರಾಯ. ಮೋಸ್ಟ್ಲಿ ಇಲ್ಲಿ ಮನೆ ಮೇಲೆ ಕತ್ತಕೋ ಅಥವಾ ಕುದುರೆ ಮೇಲೆ ತಗೋ ಇರ್ಬೋದು. ಮಾರ್ಕೆಟ್ ಏರಿಯಾ ನೋಡ್ಕೊ ಬಂದಂತ ಸ್ಥಳ ಅಚ್ಯುತರಾಯಪುರ ಅಂತೆ. ಲಾಕೋರಲ್ಲಿ ಇದು ಮ್ಯಾಪ್. 10ನೇದು ಈಗ ಇಲ್ಲಿದೀವಿ ಕಣ. 10ನೇದು ಚಕ್ರತೀರ್ಥ. ನಾವು ಒಂದು
ಹಿಂಗ್ ತುಂಗಭದ್ರಾ ಹೋಯ್ತದೆ, ನಾವ್ ಇಲ್ಲಿಂದ ಹಿಂಗ್ ಬಂದು ಅಂತ ಇದೇನೆ ಅಲ್ಲಿ ನೀರೈತೆ ಹಂಗಾರೆ ಈಗ? ನೀರೈತೆ. ಅದಕ್ಕೆ ಇಲ್ಲಿ ನೀರ್ ಹಾಕೋರೆ. ಸೇತುವೆ ಅದು. ಸೇತುವೆ ಅದು, ಬಟ್ ನೇತುವ ಅಂತ ಆಗ್ಬಿಟ್ಟೈತೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದನ್ನೇ ಅಲ್ಲಿನ ಸೇತುವೆ. ನೋಡಿ ಹಾಲು ಎಷ್ಟು ವೈಭವವಾಗಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ. ಹೌದು, ಯಾರು ಸೆಕ್ಯೂರಿಟಿ ಇರಲಿಲ್ಲ ಅಂದ್ರೆ ಎಣ್ಣೆ ಹೊಡೆದು ಮಾಡ್ಕೊಂಡ್ಬಿಡೋರು. ಖಂಡಿತ. ಸ್ವಲ್ಪ ಮಧ್ಯೆ ಕೂತ್ಕೊಂಡು ತಣ್ಣಗಿರೋದು. ತೊಂದರೆ ಐತೆ ಇಲ್ಲ, ನೀರು ಬಿಸ್ಕೊಂಡು ಹೊಡಿಯೋರು ಅಲ್ವಾ, ಕರೆಕ್ಟ್ ಅಲ್ವಾ. ಕ್ರಿಯೇಟಿವಿಟಿ